ಶ್ರೀ ಗುರುಭ್ಯೋ ನಮಃ. ನಾವು ಕಳೆದ ಕೆಲವು ದಿವಸಗಳಿಂದ ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ ಮತ್ತು ತಾತ್ಪರ್ಯ ನಿರ್ಣಯ ಇವುಗಳ ಬಣ್ಣನಿಗನುಗುಣವಾಗಿ ಸುಂದರಕಾಂಡದ ಪಾರಾಯಣ ಮತ್ತು ಶ್ರವಣವನ್ನು ಮಾಡಿದೆವು. ಸುಂದರಕಾಂಡದ ಕೊನೆಯ ಸರ್ಗ 68ನೇ ಸರ್ಗ. ಅದರಲ್ಲಿ ಕೊನೆಯ ಶ್ಲೋಕ ಒಂದು ಅವಶಿಷ್ಟವಾಗಿತ್ತು. ನಿವೃತ್ತ ವನವಾಸಂಚ ತ್ವಯಾ ಸಾಧ್ಯಂ ಅರಿಂದಮಂ ಅಭಿಷಿಕ್ತಂ ಅಯೋಧ್ಯಾಯಾಂ ಕ್ಷಿಪ್ರಂ ದಕ್ಷಸಿ ರಾಘವಂ ತಥೋ ಮಯಾ ವಾಗ್ಭಿರಧೀನ ಭಾಷಣ ಶಿವಾಭಿರಿಷ್ಟಾಭಿರಭಿಪ್ರಸಾದಿತ ಜಗಾಮ ಶಾಂತಿಂ ಮಮ ಮೈಥಿಲಾತ್ಮಜ ತವಾಪಿ ಶೋಕೇನ ತದಾ ಅಭಿಪೀಡಿತ ಇತಿ ಆಶ್ರಯ ಶ್ರೀರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಚತುರ್ವಿಂಶತ್ಸಹಸ್ರಿಕಾಯಾಂ ಸಂಹಿತಾಯಾಂ ಶ್ರೀಮತ್ ಸುಂದರಕಾಂಡೆ ಅಷ್ಟಷಷ್ಟಿತಮಃ ಸರ್ಗಃ ಸುಂದರಕಾಂಡ ಸಮಾಪ್ತಃ. ಹನುಮಂತ ಏಕಾಂಗಿಯಾಗಿ ಸಮುದ್ರವನ್ನು ದಾಟಿ ರಾವಣನ ಸೈನ್ಯದ ಬಲಾಬಲಗಳನ್ನು ವಿಮರ್ಶೆ ಮಾಡಿಕೊಂಡು ರಾವಣನ ಸೈನ್ಯದ 3ನೇ ಒಂದು ಭಾಗವನ್ನು ಧ್ವಂಸ ಮಾಡಿ ಲಂಕಾನಗರವನ್ನು ಸುಟ್ಟು ಹಾಕಿ ತನ್ನ ಪರಾಕ್ರಮದ ರುಚಿಯನ್ನಷ್ಟು ಆ ರಾವಣನ ಸೈನ್ಯಕ್ಕೆ ತೋರಿಸಿ ಅಲ್ಲಿಂದ ಮರಳಿ ಶ್ರೀರಾಮಚಂದ್ರ ಇದ್ದಲ್ಲಿಗೆ ಬಂದು ಸೀತೆ ಕೊಟ್ಟಂತಹ ಚೂಡಾಮಣಿಯನ್ನ ಅವನಿಗೆ ಒಪ್ಪಿಸಿದ. ಸೀತೆಗೆ ನಾನು ಎಲ್ಲ ಥರದ ಸಮಾಧಾನವನ್ನ ಹೇಳಿದ್ದೇನೆ, ಅವಳು ನೀನು ಶೀಘ್ರದಲ್ಲೇ ತನ್ನ ಕಡೆಗೆ ಬರುವವನಿದ್ದೆ, ಬಂದು ತನ್ನ ಕರ್ಕೊಂಡು ಹೋಗ್ತೀಯ ಅಂತ ವಿಶ್ವಾಸ ಇಟ್ಟಿದ್ದಾಳೆ. ಹಾಗಾಗಿ ನೀನು ಮುಂದೆ ಕಾರ್ಯಪ್ರವೃತ್ತನಾಗಬೇಕು ಅಂತ ಆ ರಾಮನಿಗೆ ಅರಿಕೆ ಮಾಡಿಕೊಂಡನಿಗೆ ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 68ನೇ ಸರ್ಗ ಮುಕ್ತಾಯ ಆಗಿದೆ ಮತ್ತು ಸುಂದರಕಾಂಡವೂ ಕೂಡ ಸಮಾಪ್ತ ಆಗಿದೆ. ಸುಂದರಕಾಂಡ ಅಂತ ವಾಲ್ಮೀಕಿ ರಾಮಾಯಣದ ಒಂದು ರಸಪೂರ್ಣವಾದಂಥ ಭಾಗ. ಮುಂದಿನ ಯುದ್ಧಕಾಂಡದಲ್ಲಿ ಹನುಮಂತನ ಪರಾಕ್ರಮದ ಅದ್ಭುತವಾದ ವರ್ಣನೆ ಇತ್ಯಾದಿಗಳು ನಮಗೆ ಹೇರಳವಾಗಿ ದೊರೆಯುತ್ತಿದ್ದರೂ ಕೂಡ ಸುಂದರಕಾಂಡದಲ್ಲಿ ಹನುಮಂತ ಏಕಾಂಗಿಯಾಗಿ ಮಾಡಿದಂತಹ ಪರಾಕ್ರಮ ಬಲ ಪ್ರದರ್ಶನ ಏನಿದೆ ಅದನ್ನು ನಾವು ಕವಿಯ ಸುಂದರವಾದಂಥ ಮಾತಿನಲ್ಲಿ ಶ್ರವಣ ಮಾಡ್ತೇವೆ. ಸುಂದರಕಾಂಡದಿಂದ ನಾವು ರಾವಣನ ಪಾತ್ರಚಿತ್ರಣ ಮತ್ತು ಹನುಮಂತನ ಪರಾಕ್ರಮ ಮತ್ತು ಹನುಮಂತನ ಗರ್ವಭಂಗ ಅನ್ನುವಂಥ ಒಂದು ಪ್ರಸಂಗ ಆನಂದ ರಾಮಾಯಣ ಕಲಿಸುವಾಗ ಅದನ್ನು ಕೂಡ ಶ್ರವಣ ಮಾಡಿದ್ವಿ. ಅದೆರಡನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಇವತ್ತಿನ ಮಂಗಳದ ಕಾರ್ಯವನ್ನು ಸಮಾಪ್ತಗೊಳಿಸಬೇಕು. ಅಹೋ ರೂಪ ಮಹೋಧೈರ್ಯಂ ಅಹೋ ಸತ್ವ ಮಹೋದ್ಯುತಿ ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣಯುಕ್ತ. ಹನುಮಂತ ರಾವಣನನ್ನ ಮೊದಲನೇ ಸಾರಿ ಭೇಟಿ ಆದ್ನಲ್ಲ, ಆ ಭೇಟಿ ಆದಾಗ ಆ ರಾವಣನನ್ನು ನೋಡಿ ಆ ಹನುಮಂತನಿಗೆ ಏನು ಅನಿಸಿತ್ತು? ರಾಮನಿಗೆ ಎದುರಾಳಿಯಾದಂತಹ ರಾವಣ ಇದ್ನಲ್ಲ, ರಾಮಾಯಣದ ನಾಯಕ, ರಾವಣ ಅದರ ಪ್ರತಿನಾಯಕ, ಖಳನಾಯಕ. ಆ ಖಳನಾಯಕನ ವ್ಯಕ್ತಿತ್ವ ಎಂಥದಿತ್ತು ಅಂದ್ರೆ ಅದನ್ನು ನೋಡಿ ಹನುಮಂತ ಹೀಗೆ ಉದ್ಗರಿಸಿದ್ನಂತೆ. ಅಹೋ ರೂಪ ಮಹೋಧೈರ್ಯಂ, ಎಂಥ ರೂಪ ಈ ರಾವಣಂದು. ಅಹೋ ಧೈರ್ಯಂ, ಅಂಥ ಧೈರ್ಯವೂ ಆತನಿಗಿತ್ತು. ಅಹೋ ಸತ್ವಂ, ಅಂಥ ಸತ್ವಗುಣವೂ ಕೂಡ ಆ ರಾವಣನಲ್ಲಿತ್ತು. ಅಹೋ ದ್ಯುತಿ, ಅಂಥ ತೇಜಸ್ಸು ಆತನ ಮುಖದಲ್ಲಿ ಕಂಡು ಬರ್ತಿತ್ತು. ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣ ಯುಕ್ತ. ಈ ರಾವಣ ಖಳನಾಯಕ ಏನಿದ್ನಲ್ಲ, ಈತ ಒಬ್ಬ ಪಡಪೋಟಿ ನಾಯಕ ಆಗಿರಲಿಲ್ಲ, ಅಂಥ ವಿರೋಧಾತ್ಮಕ ನಾಯಕನೇ ಆಗಿದ್ದ ರಾಮನಿಗೆ ಸರಿತೊರೆಯಾಗಿ. ಅಹೋ ರಾಕ್ಷಸರಾಜಸ್ಯ ಸರ್ವಲಕ್ಷಣ ಯುಕ್ತ. ಈತನ ಶರೀರ, ಈತನ ವ್ಯಕ್ತಿತ್ವ ಏನಿದೆ ಎಲ್ಲ ಸಕಲ ರಾಜಲಕ್ಷಣ ಮತ್ತು ಪುರುಷ ಲಕ್ಷಣಗಳಿಂದ ಒಳಗೂಡಿದೆ ಅಂತ ಹನುಮಂತನಂಥ ಮೇಧಾವಿಯೂ ಕೂಡ ಆ ರಾವಣನ ವ್ಯಕ್ತಿತ್ವವನ್ನು ಕಂಡು ಉದ್ಗರಿಸಿದ ಮಾತಿದು. ಅದಕ್ಕೆಲ್ಲಕ್ಕಿಂತ ಪ್ರಧಾನವಾದಂಥ ಈ ಶ್ಲೋಕ, ನಮಗೆ ಮನಮುಟ್ಟಬೇಕಾದಂಥ ಶ್ಲೋಕ ಈ ಮುಂದಿನ ಶ್ಲೋಕ ಇದೆ. ಅದು ರಾಮಾಯಣದ ಸುಂದರಕಾಂಡದ 49ನೇ ಸರ್ಗದ 18ನೇ ಶ್ಲೋಕ ಆಗಿದೆ. ಯದ್ ಜಧರ್ಮೋನ ಬಲವಾನ್ ಚಾದಯಂ ರಾಕ್ಷಸೇಶ್ವರ ಚಾದಯಂ ಸುರಲೋಕಸ್ಯ ಸಶಕ್ತಸ್ಯಾಪಿ ರಕ್ಷಿತ. ಎಲ್ಲ ಸರಿ, ಈ ರಾವಣನ ವ್ಯಕ್ತಿತ್ವದಲ್ಲಿ ಅಂಥ ರೂಪ, ಧೈರ್ಯ, ಸತ್ವ, ದ್ಯುತಿ, ಸರ್ವಲಕ್ಷಣ ಯುಕ್ತತ್ವ ಇದೆಲ್ಲ ರಾವಣನ ವ್ಯಕ್ತಿತ್ವದಲ್ಲಿ ಹುದುಗಿರೋದು ಹೌದಾದರೂ ಕೂಡ
ಇದೆಲ್ಲದಕ್ಕಿಂತ ಒಂದು ತೂಕ ಹೆಚ್ಚಿಂದು ಆತನ ಅಧಾರ್ಮಿಕ ನಡವಳಿಕೆ ಆಗಿದೆ. ಒಂದು ವೇಳೆ ಅಧಾರ್ಮಿಕ ನಡವಳಿಕೆ ಈತನಲ್ಲಿ ಇಲ್ಲದೇ ಇದ್ದಿದ್ರೆ ಈತ ತನ್ನ ಬಾಹ್ಯ ವ್ಯಕ್ತಿತ್ವದ ಅನುಗುಣವಾಗಿ ಆಂತರಿಕ ವ್ಯಕ್ತಿತ್ವವನ್ನು ಕೂಡ ಧರ್ಮದ ತಳಹದಿಯಲ್ಲಿ ಒಂದು ರೂಪಿಸಿಕೊಂಡಿದ್ದ ಅಂತ ಆದರೆ ಈತನ ವ್ಯಕ್ತಿತ್ವಕ್ಕೆ ಮತ್ತಷ್ಟು ಮೆರಗು ಬರ್ತಿತ್ತು. ತ್ಯಾದಯಂ ಸುರಲೋಕಸ್ಯ ಸಶಕ್ತಶ್ಚಾಪಿ ರಕ್ಷಿತ, ಇಡೀ ಪ್ರಪಂಚವನ್ನು, ಇಡೀ 3 ಲೋಕವನ್ನ, ಇಂದ್ರನ ಸಮೇತವಾದಂತಹ 3 ಲೋಕವನ್ನು ಕೂಡ ಈತ ತನ್ನ ಪರಾಕ್ರಮದಿಂದ ಆಳಬಲ್ಲವನಾಗ್ತಿದ್ದ, ತನ್ನ ವ್ಯಕ್ತಿತ್ವದಿಂದ, ತನ್ನ ಪ್ರಭಾವದಿಂದ ಈತ ಆಳಬಲ್ಲವನಾಗ್ತಿದ್ದ. ಆದರೆ ಅದಕ್ಕೆ ಒಂದೇ ಕೊರತೆ ಏನಂದ್ರೆ ಆತನ ಬಾಹ್ಯ ವ್ಯಕ್ತಿತ್ವ ಎಷ್ಟು ಉದಾತ್ತವಾಗಿತ್ತು, ಎಷ್ಟು ಅದ್ಭುತವಾಗಿತ್ತು, ಅಷ್ಟು ಆತನ ಆಂತರಿಕ ವ್ಯಕ್ತಿತ್ವ ಅದಕ್ಕೆ ಧರ್ಮದ ಲೇಪವಿರಲಿಲ್ಲ, ಅದಕ್ಕೆ ಅಧಾರ್ಮಿಕ ಲೇಪವಾಗಿತ್ತು. ಅದಕ್ಕೆ ಎದೆ ಅಧರ್ಮವನ್ನ ಬಲವಾನ್, ರಾಮನ ಬಾಹ್ಯ ವ್ಯಕ್ತಿತ್ವಕ್ಕಿಂತ ಒಂದು ತೂಕ ಅಧರ್ಮದ ಹೆಚ್ಚಾಗಿತ್ತು. ಅದಕ್ಕಾಗಿ ಆ ರಾವಣ ಇಂದ್ರನಿಂದ ಹೊರದೋಡಿದಂತಹ 3 ಲೋಕಕ್ಕೆ ಅಧಿಪತಿ ಆಗಿ ಸಾಧ್ಯ ಆಗಲಿಲ್ಲ. ಆತ ಕೆಳಗುಳಿದ. ಆತನನ್ನು ನಾವು ನಾಯಕ ಅಂತ ಪರಿಗಣನೆ ಮಾಡಲಿಲ್ಲ, ಆತನನ್ನು ನಾವು ಖಳನಾಯಕ ಅಂತ ಪರಿಗಣನೆ ಮಾಡಬೇಕಾಯಿತು. ಇದು ಈ ಶ್ಲೋಕ ಏನಿದೆ ಇದು ನಮ್ಗೆಲ್ಲರಿಗೂ ಕೂಡ ಅನ್ವಯ ಆಗುವಂಥ ಶ್ಲೋಕ ಇದೆ. ಇದನ್ನು ನಾವು ಈ ದೃಷ್ಟಿಯಿಂದ ಅಭ್ಯಾಸ ಮಾಡಬೇಕು. ಅದೇನೆಂದ್ರೆ ಅಹೋ ರೂಪ ಮಹೋಧೇಯಂ ಅಹೋ ಸಪ್ತ ಮಹೋದ್ಯುತಿ ಅಂತ ಶ್ಲೋಕ ಏನಿದೆ, ಈ ಶ್ಲೋಕವನ್ನು ಹನುಮಂತ ರಾವಣನನ್ನು ನೋಡಿ ಹೇಳಿದ್ದು ಅಂತ ಅಷ್ಟೇ ಅರ್ಥ ಅಲ್ಲ. ಹನುಮಂತ ನಮ್ಮೆಲ್ಲರನ್ನು ನೋಡಿ ಈ ಶ್ಲೋಕ ಹೇಳ್ತಿದ್ದಾನೆ ಅಂತ ತಿಳ್ಕೊಳ್ಬೇಕು. ನಮಗೂ ಏನು ಕೊರತೆ ಇಲ್ಲ. ಅಹೋ ರೂಪಂ, ಅಂಥ ರೂಪವಿದೆ, ಅಂಥ ಧೈರ್ಯ ಇದೆ, ಸತ್ವವಿದೆ, ಸ್ಥಿತಿ ಇದೆ, ಸರ್ವಲಕ್ಷಣಯುಕ್ತ ಸರ್ವಾಂಗ ಸುಂದರವಾದಂಥ ಶರೀರ ನಮಗೂ ಎಲ್ಲರಿಗೂ ಇದೆ. ಆದರೆ ಅಧರ್ಮೋ ಬಲವಾನ್, ನಮ್ಮ ವ್ಯಕ್ತಿತ್ವದಲ್ಲಿ ಅಧರ್ಮದ ಕೈ ಹೆಚ್ಚಾಗಿದೆ, ಅಧರ್ಮದ ಕೈ ಮೇಲಾಗಿದೆ. ಹಾಗಾಗಿ ನಾವು ಇವತ್ತು ಎಲ್ಲಿರ್ಬೇಕೋ ಅಲ್ಲೇ ಇದ್ದೇವೆ. ಇಲ್ಲದೇ ಇದ್ರೆ ನಾವು ಎಲ್ಲಿ ಹೋಗಬೇಕಾಗಿತ್ತು ಅಲ್ಲಿ ಹೋಗ್ತಿದ್ವಿ ಮೇಲೆ. ಈ ಶ್ಲೋಕ ಹನುಮಂತ ರಾಮನ ಕುರಿತು ಹೇಳಿದಂತಲ್ಲ, ಹನುಮಂತ ನಮ್ಮೆಲ್ಲರನ್ನ ಕುರಿತು ಈ ಮಾತನ್ನು ಹೇಳ್ತಿದ್ದಾನೆ ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನಾವೇನಿದ್ದೇವೆ ಈ ಜಗತ್ತಿನಲ್ಲಿ ಜೀವಿಗಳು, ನಾವು ಪ್ರತಿಯೊಬ್ಬರು ಕೂಡ ನಾಯಕರು ಹೌದು, ಖಳನಾಯಕರು ಹೌದು. ಇಲ್ಲಿ ನಾವು ತೆರೆಯ ಮೇಲೆ ಒಬ್ಬರನ್ನು ನಾಯಕರನ್ನಾಗಿ ತೋರಿಸ್ತಾರೆ, ಮತ್ತೊಬ್ಬರನ್ನು ಖಳನಾಯಕರನ್ನಾಗಿ ತೋರಿಸ್ತಾರೆ. ಆದರೆ ನಿಜ ಜೀವನದಲ್ಲಿ ಪೂರ್ಣವಾಗಿ ಖಳನೂ ಯಾರೂ ಇಲ್ಲ, ಪೂರ್ಣವಾಗಿ ನಾಯಕರು ಯಾರಿಲ್ಲ. ಎಲ್ಲರ ವ್ಯಕ್ತಿತ್ವದಲ್ಲಿ ಖಳನಾಯಕತ್ವ ಮತ್ತು ನಾಯಕತ್ವಗಳು ಬಿಳಿ ಮತ್ತು ಕಪ್ಪು ನೂಲುಗಳು ಒಂದು ಬಟ್ಟೆಗೆ ಹೇಗೆ ಹಾಸು ಹೊಕ್ಕಾಗಿರ್ತಾವೋ ಹಾಗೆ ಹಾಸು ಹೊಕ್ಕಾಗಿವೆ. ಇದು ಮನುಷ್ಯನ ವ್ಯಕ್ತಿತ್ವದ ಒಂದು ಚಿತ್ರಣ. ಅದನ್ನು ಹಿಂದೆ ಹೇಳಿದ್ವಿ. ರಾವಣನ ವ್ಯಕ್ತಿತ್ವ ಹೇಗಿತ್ತಂತಂದ್ರೆ ಒಂದು ಕಡೆ ಧಾರ್ಮಿಕ ನಡವಳಿಕೆ ಇತ್ತು. ಸೀತೆಯನ್ನು ನೋಡಿ ಆತ ತನ್ನ ತಾಯಿಯನ್ನು ತಿಳ್ಕೊಂಡಿದ್ದಂತೆ ಆನಂದ ರಾಮಾಯಣ ಹೇಳುವಂತೆ. ಆದರೆ ಸೀತೆಯನ್ನು ಅಪಹಾರ ಯಾಕೆ ಮಾಡಿದ್ದ ಅಂದ್ರೆ, ಸೀತೆಯನ್ನು ಅಪಹಾರ ಮಾಡಿದ್ರೆ ರಾಮ ಕುಪಿತನಾಗಿ ತನ್ನನ್ನು ವಧಿಸಿ ತನಗೊಂದು ಸದ್ಗತಿಯನ್ನು ಕೊಡ್ತಾನೆ ಅಂತ ಆತನಿಗೆ ಭರವಸೆ ಇತ್ತಂತೆ. ಇದು ಆತನ ವ್ಯಕ್ತಿತ್ವದ ಒಂದು ಮಗ್ಗುಲು. ಮತ್ತೊಂದು ಕಡೆ ಸೀತೆಯ ಮೇಲೆ ಆತ ಕೆಟ್ಟ ದೃಷ್ಟಿಯನ್ನು ಕೂಡ ಹಾಕಿದ್ದ. ಅದರ ಅರ್ಥ ಏನಂದ್ರೆ, ಆ ರಾವಣನ ಒಂದು ಶರೀರದಲ್ಲಿ 2 ವ್ಯಕ್ತಿತ್ವಗಳಿದ್ದವು. ಒಂದು ರಾಕ್ಷಸನ ಅಂಶವೂ ಕೂಡ ಇತ್ತು, ಒಂದು ಭಗವಂತನ ಪಾರ್ಷದ, ಭಗವಂತನ ದ್ವಾರಪಾಲಕರಂತ ಅಂಶವೂ ಕೂಡ ಇತ್ತು. ಆ ರಾಕ್ಷಸನ ಅಂಶ ಏನಿತ್ತು ಅದು ಸೀತೆಯ ಕಡೆ ಕಾಮದ ದೃಷ್ಟಿಯನ್ನು ಬೀರಿತ್ತು. ಭಗವಂತನ ಪಾರ್ಷದ ಏನಿದ್ದಾನೆ ಆತ ಆ ಭಗವಂತನ ಪತ್ನಿಯಾದಂತಹ ಸೀತೆಯನ್ನ ತನ್ನ ತಾಯಿಯನ್ನು ತಿಳ್ಕೊಂಡು ಅವನ್ನ ಆರಾಧನೆ ಮಾಡ್ತಿದ್ದ. ಹೀಗೆ ಧರ್ಮ ಮತ್ತು ಅಧರ್ಮಗಳೆರಡೂ ಕೂಡ ರಾಮನ ವ್ಯಕ್ತಿತ್ವದಲ್ಲಿ ಹಾಸುಹೊಕ್ಕಾಗಿದ್ದವು ಅಂತ ಅನ್ನೋದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಬೇಕು. ಹಾಗಾಗಿ ಪೂರ್ಣವಾಗಿ ಜಗತ್ತಿನಲ್ಲಿ ಯಾರೂ ಖರ ಅಲ್ಲ, ಯಾರೂ ಪೂರ್ಣವಾಗಿ ನಾಯಕರೂ ಅಲ್ಲ. 2 ವ್ಯಕ್ತಿತ್ವಗಳು ಕೂಡ ಅವರಲ್ಲಿ ಅನುಸರಣೆ ಅವರಲ್ಲಿ ಹುದುಕೊಂಡಿರ್ತವೆ. ಅದಕ್ಕಾಗಿ ನಾವು ಮಾಡಬೇಕಾದ ಏನಂದ್ರೆ, ತೆರೆಯ ಮೇಲೆ ನಾಯಕರನ್ನು ಆರಾಧನೆ ಮಾಡ್ತೇವೆ, ಅದು ನಿಜ ಜೀವನದಲ್ಲಿ ನಾವೇ ಖರ ನಾಯಕರಾಗಿರ್ತೇವೆ. ನಮಗೆ ಆರಾಧನೆ ಮಾಡಲಿಕ್ಕೆ ನಾಯಕರು ಬೇಕು, ಅನುಸರಣೆ ಮಾಡಲಿಕ್ಕೆ ಖಳನಾಯಕರು ಬೇಕು. ಇದನ್ನು ನಾವು ರಾವಣನ ಒಂದು ದೃಷ್ಟಾಂತದಿಂದ ನಾವು ಇದನ್ನು ತಿಳ್ಕೊಳ್ಬೇಕು. ಒಂದು ಹಾಡನ್ನು ಎಲ್ಲ ಕೇಳ್ತೇವೆ, ಜಲಧೀಯ ಲಂಘಿಸಿ ದುರುಳ ರಾವಣನಿಗೆ ಭರದಲ್ಲಿ ಗುದ್ದಿದ ವಾನರ ನಾಯಕ ಅಂಜಲಿ ಬಾಲಕಕ್ಕೆ. ಆ ಎದೆಗೆ ಬಂದು ಗುದ್ದೋದಂದ್ರೆ ಏನರ್ಥ ಅಂದ್ರೆ, ಹನುಮಂತ ನಮ್ಮನ್ನ ಕೊರಳ ಪಟ್ಟಿ ಹಿಡಿದು ಕೇಳುತ್ತಿದ್ದಾನೆ. ಇಂತಹ ಸರ್ವಾಂಗ ಸುಂದರವಾದ ರೂಪ ಇದೆಯಲ್ಲ, ಇಂತಹ ಶ್ರೇಷ್ಠ ಕುಲದಲ್ಲಿ ಹುಟ್ಟಿದ್ದೀಯಲ್ಲ, ಇದಕ್ಕೆ ತಕ್ಕಂತೆ ಧಾರ್ಮಿಕ ನಡವಳಿಕೆಯನ್ನು ನೀನೇನಾದರೂ ರೂಪಿಸಿಕೊಂಡಿದ್ದೀಯೋ ಹೇಗೆ ಅಂತ ನಮ್ಮ ಕೊರಳು ಪಟ್ಟಿಯನ್ನು ಹಿಡಿದು ಹನುಮಂತ ನಮ್ಮನ್ನು ಕೇಳುತ್ತಿದ್ದಾನೆ ಅಂತ ನಾವು ತಿಳ್ಕೊಂಡ್ರೆ ರಾಮಾಯಣ ಓದಿದ್ದು ಸಾರ್ಥಕ. ಇಲ್ಲವೇ ಇದ್ರೆ ರಾತ್ರಿ ಪೂರ ರಾಮಾಯಣ ಕೇಳಿ ಬೆಳಗ್ಗೆ ರಾಮನಿಗೆ ಸೀತೆ ಏನಾಗಬೇಕು ಅಂತ ಕೇಳಿದಂತೆ ಆಯಿತು. ಹಾಗ್ಯಾರು ಕೇಳಲಿಕ್ಕಿಲ್ಲ. ಅಷ್ಟು ಮೂರ್ಖರು ಈ ಜಗತ್ತಿನಲ್ಲಿ ಯಾರು ಕೂಡ ಇರಲಿಕ್ಕಿಲ್ಲ. ರಾಮನಿಗೆ ಸೀತೆ ಏನಾಗಬೇಕು ಅಂತ ಯಾರು ಕೇಳೋದಿರೋದಿಲ್ಲ, ಅಷ್ಟು ಮೂರ್ಖರು ಯಾರು ಇರೋದಿಲ್ಲ. ಆದರೆ ರಾಮಾಯಣವನ್ನೆಲ್ಲ ಕೇಳಿ ಅದರ ತತ್ವಾಂಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡೇ ಇದ್ದರೆ ಅದು ರಾಮನಿಗೆ ಸೀತೆ ಏನಾಗಬೇಕು ಅಂತ ಕೇಳಿದಷ್ಟು ಹಾಸ್ಯ ಆಗ್ತದೆ. ಅಷ್ಟು ವ್ಯರ್ಥ ರಾಮಾಯಣದ ಶ್ರವಣ ಅಂತ ನಾವು ಆ ರಾಮನಿಗೆ ಪಾತ್ರ ಚಿತ್ರಣದಿಂದ ಮತ್ತು ರಾವಣನನ್ನು ನೋಡಿ ಹನುಮಂತ ಹೇಳಿ ಶ್ಲೋಕ ಉದ್ಗರಿಸಿದ ಅದ್ರ ಮೂಲಕ ತಿಳ್ಕೊಳ್ಬೇಕು. ಇವತ್ತು
ರಾಯರ ಆರಾಧನಾ ದಿವಸ ಇಂಥ ಶುಭ ಸಂದರ್ಭದಲ್ಲಿ ಅದು ಅಷ್ಟಾವಧಾನ ಕಾರ್ಯಕ್ರಮದಲ್ಲೇ ನಾವು ಪುರಾಣ ಸೇವಾ ಸಂದರ್ಭದಲ್ಲಿ ಈ ಮಂಗಳವನ್ನು ಮಾಡ್ತಿದ್ದೇವೆ. ಒಂದು ವಿಷಯ ಏನಂತಂದರೆ, ಮಂಗಳವನ್ನು ನಾನು ಇಲ್ಲಿ ತನಕ ರಾಮಾಯಣವನ್ನು ಹೇಳಿದ್ದೇನೆ, ಇನ್ನೂ ಮುಂದೆ ಹೇಳುವನಿದ್ದೇನೆ, ನಾನೊಂದು ಯಾವುದೋ ದೊಡ್ಡ ಮಹತ್ಕಾರ್ಯವನ್ನು ಮಾಡಿದ್ದೆ ಅಂತ ನಾನು ಭ್ರಮೆ ಪಡಬೇಕಾಗಿಲ್ಲ, ದುರಹಂಕಾರ ಪಡಬೇಕಾಗಿಲ್ಲ. ಯಾಕೆಂದರೆ ಆನಂದ ರಾಮಾಯಣದಲ್ಲೇ ಆ ಹನುಮಂತನ ಮತ್ತೊಂದು ಕಥೆಯನ್ನು ಕೂಡ ನಾವು ಕೇಳಿದ್ವಿ. ಹನುಮಂತ ಸೀತೆಯ ಕಡೆಯಿಂದ ಚೂಡಾಮಣಿಯನ್ನು ತಂದಲ್ಲ, ಅದನ್ನು ತಂದು ರಾಮನಿಗೆ ಒಯ್ದು ಕೊಡಬೇಕಾಗಿತ್ತಲ್ಲ. ಆಗ ಅವನಿಗೆ ಸ್ವಲ್ಪ ಅಹಂಕಾರದ ಸ್ಪರ್ಶ ಆತನಿಗೆ ಆಗಿತ್ತಂತೆ, ಆನಂದ ರಾಮಾಯಣ ಹೇಳುವಂತೆ. ಅದು ತೋರಿಕೆ ಇದ್ದಿರಲಿ ಏನೇ ಇರಲಿ, ಅದರಂತೆ ಅವನಿಗೆ ಅಹಂಕಾರ ಬಂದಾಗ ಅಲ್ಲೊಬ್ಬ ಋಷಿ ಆ ಹನುಮಂತನಿಗೆ ದಿವ್ಯ ದರ್ಶನ ಮಾಡಿಸ್ಬೇಕಾಯ್ತು. ಇಂಥ ರಾಮಾಯಣಗಳು ಅನಂತ ಬಾರಿ ನಡೆದು ಹೋಗಿವೆ, ಹಿಂದೆ ಅದೆಷ್ಟೋ ಬಾರಿ ನಡೆದು ಹೋಗಿವೆ. ಎಷ್ಟೋ ರಾಮರು ಸೀತೆಯನ್ನು ಕಳ್ಕೊಂಡು ಪರದಾಡಿದ್ದಾರೆ, ಎಷ್ಟೋ ಸೀತೆಯರನ್ನು ಅದೆಷ್ಟೋ ರಾಮನು ಅಪಹಾರ ಮಾಡಿದ್ದಾರೆ. ಅವರನ್ನು ಹುಡುಕಿಕೊಳ್ಳಿಕ್ಕಾಗಿ ಅದೆಷ್ಟೋ ಹನುಮಂತರು ಲಂಕೆಯನ್ನು ಏಕಾಂಗಿಯಾಗಿ ದಾಟಿ, ಸಮುದ್ರವನ್ನು ಏಕಾಂಗಿಯಾಗಿ ದಾಟಿ ಆ ಲಂಕಾನಗರವನ್ನು ಸುಟ್ಟು ಮತ್ತೆ ರಾಮನ ಬಳಿಗೆ ಬಂದಿದ್ದಾರೆ. ಅವರಷ್ಟೆಲ್ಲ ಅನೇಕ ಜನ ಹನುಮಂತರು, ಅನೇಕ ಜನ ರಾವಣರು, ಅನೇಕ ಜನ ರಾಮರೆಲ್ಲ ಇದ್ದಾಗ ನಿನ್ನದ್ಯಾವ ಲೆಕ್ಕ ಅಂತ ಆ ಋಷಿ ಹನುಮಂತನಿಗೆ ತಿಳಿಸ್ಕೊಡ್ಬೇಕಾಯ್ತು ಅಂತ ನಾವು ಆನಂದ ರಾಮಾಯಣದಲ್ಲಿ ಓದಿದ್ವಿ. ಕಾ ಗಣನ ಅರ್ಜುನ ತಿಳ್ಕೊಂಡ ಹನುಮಂತ, ನನಗೇನು ಲೆಕ್ಕ, ನಾನು ಯಾವ ಗಿಡದ ತಪ್ಪಲು ಅಂತ ಹನುಮಂತ ತಿಳ್ಕೊಂಡ. ಹಾಗಿದ್ದಾಗ ನಾನೇನು ರಾಮಾಯಣ ಹೇಳಿದ್ದೇನೆ, ನಾನೇನು ಮಂಗಳ ಮಾಡ್ತಿದ್ದೇನೆ ಅಂತ ನಾನೇನಾದ್ರು ಭ್ರಮ ಪಡ್ಕೊಂಡ್ರೆ ಅದಕ್ಕಿಂತ ದುರಹಂಕಾರ ದೊಡ್ಡದಿಲ್ಲ. ಎಷ್ಟೋ ಜನ ದೊಡ್ಡ ದೊಡ್ಡ ಪಂಡಿತರು ಅಂದ್ಕೊಂಡವರೆಲ್ಲ ಪ್ರವಚನ ಮಾಡಿದ್ರು, ಅದು ಮಂಗಳನೂ ಮಾಡಿದ್ರು, ಮತ್ತೆಷ್ಟೋ ಜನ ಅವ್ರ ಮುಂದೆ ಕೂತು ಕೇಳಿಯೂ ಕೂಡ ಹೋದರು. ಅವರಲ್ಲಿ ನಾನೊಬ್ಬ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ಅನುಸಂಧಾನ ಮಾಡ್ಕೊಳ್ಬೇಕು. ರಾವಣನ ವ್ಯಕ್ತಿತ್ವದಲ್ಲಿ ಯಾವ ಅಧಾರ್ಮಿಕ ಸ್ಪರ್ಶ ಇತ್ತು, ಆ ಸ್ಪರ್ಶ ನಮ್ಮ ವ್ಯಕ್ತಿತ್ವಕ್ಕೆ ಬರಬಾರದು. ನಾವು ನಿಜವಾದ ಅರ್ಥದಲ್ಲಿ ನಾಯಕರಾಗಬೇಕು. ಆ ಖಳನಾಯಕದ ಅಂಶ ನಮ್ಮಲ್ಲೇನಿದೆ ಅದನ್ನು ನಾವು ದೂರ ಇಡಬೇಕು. ಮತ್ತು ಹನುಮಂತನಂತೆ ಉದಾತ್ತವಾದ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕು. ಯಾವುದೋ ಮಹಾಕಾರ್ಯವನ್ನು ಮಾಡಿಬಿಟ್ಟೆ, ಅದ್ಯಾವುದೋ ದೊಡ್ಡ ಕಾರ್ಯಕ್ರಮವನ್ನು ಮಾಡಿದೆ, ಮತ್ತಾವುದೋ ದೊಡ್ಡ ದಾನವನ್ನು ಮಾಡಿದೆ, ಮತ್ತಾವುದೋ ದೊಡ್ಡ ಗ್ರಂಥವನ್ನು ಓದಿದೆ, ಮತ್ತಾವುದೋ ದೊಡ್ಡ ಗ್ರಂಥವನ್ನು ಬರದೆ ನಾನು ಅಂತ ನಾವೇನು ದುರಹಂಕಾರ ಪಡ್ತೀವಿ ಈ ಜಗತ್ತಿನಲ್ಲಿ, ಆ ದುರಹಂಕಾರದಿಂದ ಆಗುವಂಥ ಪರಿಣಾಮವನ್ನು ಕೂಡ ತಿಳ್ಕೊಳ್ಬೇಕು. ಆ ಹನುಮಂತನಿಗೆ ದಿವ್ಯ ದರ್ಶನ ಮಾಡ್ತಿದ್ದ ಋಷಿ ಇದ್ನಲ್ಲ, ಆ ಋಷಿ ಯಾರಂದ್ರೆ ಬೇರೆ ಯಾರಲ್ಲ ಆತ, ಸ್ವಯಂ ರಾಮನೇ ಋಷಿಯ ರೂಪದಿಂದ ಬಂದಿದ್ದ. ಹಾಗಾಗಿ ಸಂಸ್ಕೃತದಲ್ಲಿ ಒಂದು ಮಾತಿದೆ, ಸುಭಾಷಿತದ ಮಾತು, ಅತಿ ರೂಪ ಧೃತ ಸೀತ ಅತಿ ಗರ್ವ ದ್ರಾವಣೋ ಹತಃ ಅತಿ ದಾನಾತ್ ಬಲಿರ್ಬದ್ಧ ಅತಿ ಸರ್ವತ್ರ ವರ್ಜಯೇ. ಅತಿ ರೂಪಾತ್ ಸುತ ಸೀತ, ಸೀತೆಯನ್ನು ರಾವಣ ಯಾಕೆ ಅಪಹಾರ ಮಾಡಬೇಕಾಯಿತು ಅಂದ್ರೆ ಅವಳಿಗೆ ಇದ್ದಂಥ ಲೋಕೋತ್ತರ ಸೌಂದರ್ಯದ ಕಾರಣದಿಂದಾಗಿ. ಅತಿ ಗರ್ವ ರಾವಣೋ ಹತಃ, ರಾವಣ ಲಂಕಾನಗರದ ಬಂಗಾರದ ನೆಲದಲ್ಲಿ ಮಣ್ಣು ಮುಕ್ಕಿದ ಕಾರಣ ಏನಂದ್ರೆ ಅತಿ ಗರ್ವ, ವಿಪರೀತವಾದಂತಹ ಮಿತಿಮೀರಿದ ದುರಹಂಕಾರದಿಂದ ರಾವಣ ಯಾಕೆ ಮಣ್ಣು ಮುಕ್ಕಿದ ಅಂತನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅತಿ ದಾನಾತ್ ಬಲಿರ್ಬದ್ಧ, ಬಲಿಚಕ್ರವರ್ತಿ ಅತಿಯಾದ ಮಿತಿಮೀರಿದ ದಾನ ಸ್ವಭಾವದಿಂದಾಗಿ ವಾಮನ ರೂಪಿಯಾದಂಥ ಭಗವಂತನಿಂದ ನಿಗ್ರಹಕ್ಕೊಳಗಾಗಬೇಕಾಯಿತು. ಹಾಗಾಗಿ ಅತಿ ಸರ್ವತ್ರ ವರ್ಜಯೇ, ಅತಿ ನಡವಳಿಕೆ ಏನಿದೆ ಇದನ್ನ ಎಲ್ಲ ಕಡೆಯೂ ಕೂಡ ನಾವು ದೂರ ಇಡಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ದುರಹಂಕಾರ ಏನಿದೆ, ನಾನೊಂದು ದೊಡ್ಡ ವ್ಯಕ್ತಿ ಅನ್ನುವಂಥ ದುರಹಂಕಾರ, ಆ ದುರಹಂಕಾರವನ್ನು ದೂರ ಇಡಬೇಕು ಅನ್ನೋದನ್ನು ನಾವು ರಾವಣನ ಮತ್ತು ಹನುಮಂತನ ಪಾತ್ರ ಚಿತ್ರಣದಿಂದ ಕಲಿಸ್ಕೊಳ್ಬೇಕು ಅನ್ನುವಲ್ಲಿಗೆ ವಾಲ್ಮೀಕಿ ರಾಮಾಯಣ, ಆನಂದ ರಾಮಾಯಣ ಮತ್ತು ಶ್ರೀಮದ್ ಆಚಾರ್ಯರ ತಾತ್ಪರ್ಯನಿರ್ಣಯ ಇವುಗಳಿಗನುಸಾರವಾಗಿ ಸುಂದರಕಾಂಡದ ಎಲ್ಲ ಶ್ಲೋಕಗಳ ಪಾರಾಯಣ ಮತ್ತು ಅದರ ಶ್ರವಣ ಏನು ವಿಕಲ್ಪಾಗಿದೆ ಅದನ್ನು ಇವತ್ತಿಗೆ ಸಮಾಪ್ತ ಮಾಡ್ತಿದ್ದೇನೆ. ಅದು ಮಂಗಳವನ್ನು ನಾವೀಗ ಮಾಡಬೇಕಾಗಿದೆ. ರಾಯರ ಆರಾಧನಾ ದಿವಸವಾದಂಥ ಇವತ್ತು ರಾಯರ ಅಂತರ್ಯಾಮಿಯಾದಂಥ ಮುಖ್ಯ ಪ್ರಾಣದ ಅಂತರ್ಯಾಮಿಯಾದಂಥ ಭಗವಂತನಿಗೆ ಅದನ್ನು ಅರ್ಪಣೆ ಮಾಡ್ತೀನಿ. ಎಂದಿನಂತೆ ನೀವು ಎಲ್ಲರೂ ಕೂಡ ಅದನ್ನು ತನ್ಮಯರಾಗಿ ಕೇಳಿದ್ದೀರಿ. ಅವರು ಒಳಗಿರುವಂಥವ್ರು ಅವರು ಹಂಸರೇ, ಪರಮಹಂಸರು, ನೀವು ಕೂಡ ಹಂಸಗಳಿದ್ದಂತೆ. ಇದರಲ್ಲಿ ಏನಾದರೂ ಗುಣಭಾಗ ಇದ್ದರೆ, ಒಳ್ಳೆಯದನ್ನೇನಾದರೂ ಹೇಳಿದರೆ ಅದನ್ನು ಅವ್ರು ಹೇಳಿದ್ದಾರೆ ಅಂತ ತಿಳ್ಕೊಳ್ಳಿ. ಬಾಯಿ ನಂಬಿರ್ಬೋದು, ಒಳಗಿನ ಧ್ವನಿ ಅವ್ರದ್ದು ತಿಳ್ಕೊಳ್ಳಿ. ಸಿದ್ಧಾಂತಕ್ಕೆ ಪರಂಪರೆಗೆ ವಿರುದ್ಧವಾದನ್ನೇ ಅದನ್ನು ನಾವು ಹೇಳಿದರೆ ಅದನ್ನು ಮಾತ್ರ ನಾನು ಹೇಳಿದ್ದೇನೆ ಅಂತ ತಿಳ್ಕೊಳ್ಳಿ. ಹಾಗೆ ತಿಳ್ಕೊಂಡು ಇವತ್ತಿನ ಈ ಮಂಗಳ ಕಾರ್ಯಕ್ರಮ ನಾವು ಇಲ್ಲಿಗೆ ಸಮಾಪ್ತಪಡಿಸೋಣ. ಓಂ ಶಕ್ತಿ.